ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ವಿಡಿಯೋಗಳು ಮಾತ್ರ ನೋಡ್ತೀರಾ, ಒಂದು ಲೈಕ್ ಅಂತೂ ಕೊಡೋದಿಲ್ಲ. ನಮಗೂ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಒಂದು ಲೈಕ್ ಕೊಟ್ಟರೆ ನೀವು ವಿಡಿಯೋ ನೋಡಿಬಿಟ್ಟು ವಿಡಿಯೋ ಒಬ್ರಿಗೆ ಇಷ್ಟ ಆಗ್ತಾ ಇದೆ ಅಂತ ಒಂದು ಖುಷಿ ಆಗುತ್ತೆ. ಲೈಕ್ ಕೊಡೋದ್ರಲ್ಲಿ ಏನು ಇದಿಲ್ಲ. ಇವಾಗ ನೋಡಿರ್ತೀರ ವಿಡಿಯೋನ, ಅದರ ಲೈಕ್ ಮಾತ್ರ ಕೊಟ್ಟಿರಲ್ಲ. ಅದೊಂದು ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ಅದೊಂದು ನೋಡಿ, ಲೈಕ್ ಮಾಡೋ ಇದು ವಿಡಿಯೋ ನೋಡೋರು ಒಂದು ಲೈಕ್ ಮಾಡಿ, ಅದರಲ್ಲಿ ಏನೂ ಇದಾಗೋದಿಲ್ಲ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಅಷ್ಟೇ. ಇದೊಂದು ಒಂದೇ ಅಳತೆಯಲ್ಲಿ 3 ಬ್ಲೌಸ್ ಆಲ್ರೆಡಿ ಕಟ್ ಮಾಡಿದ್ದೆ. ನಾನು ಆಲ್ರೆಡಿ ಅದರದ್ದು ವೀಡಿಯೋ ಹಾಕಿದ್ದೀನಿ. ಇವಾಗ ಇದೇ ಅಳತೆಗೆ ಇನ್ನೂ 3 ಬ್ಲೌಸ್ ಹೊಲಿಬೇಕು. ನೋಡಿ, 3 ಬ್ಲೌಸ್ ಇದೆ, ಇದರಲ್ಲಿ 3 ಪೀಸ್ ಇದೆ. ಮತ್ತು ಇದಕ್ಕೂ ಡಿಸೈನ್ ಎಲ್ಲ ಬೇರೆ ಬೇರೆ ಇದೆ. ಆಲ್ರೆಡಿ ಇದಕ್ಕೆ ಲೋಟಸ್ ಡಿಸೈನ್ ಇದೆ. ಮತ್ತು ಇವಾಗ ಇದೇ ಅಳತೆಗೆ ಎಲ್ಲ ಕಟ್ ಮಾಡಿಕೊಂಡು ನೆಕ್ ಮಾತ್ರ ಚೇಂಜ್ ಮಾಡ್ಕೋಬೇಕು. ಹಂಗಾಗಿ ಇದಕ್ಕೇನು ಅಳತೆ ಮೆಜರ್ಮೆಂಟ್ ಏನು ಬೇಕಾಗಿಲ್ಲ. ಮಾಮೂಲಿ ನಾವೇನು ಕಟಿಂಗ್ ಮಾಡಿರ್ತೀವಲ್ಲ, ಒಂದು ಸ್ವಲ್ಪ ಐರನ್ ಮಾಡ್ಕೋಬೇಕಾಗುತ್ತೆ. ಸುಕ್ಕಿಕ್ಕಿದ್ರೆ ಐರನ್ ಮಾಡಿಕೊಂಡು ನೀಟಾಗಿ ಅದ್ರ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ, ತೊಂದರೆ ಏನಿಲ್ಲ. ಈ ಥರ ಒಂದೊಂದು ಜಾಸ್ತಿ ಬ್ಲೌಸ್ ಇದ್ದಾಗ ನೋಡಿ, ನಾನು ಅವೆರಡು ರೆಡಿ ಮಾಡಿದೆ, ಇದೊಂದು ಹಾಗೆ ಇಟ್ಕೊಂಡೆ. ಇವಾಗ ಇದನ್ನು ಸ್ಟಿಚ್ ಮಾಡಿಬಿಟ್ಟಿದ್ರೆ ಮತ್ತೆ ಇದನ್ನು ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡಬೇಕಾಗೋದು. ಇದೇನಪ್ಪ ಮಾಡಿದೆ ಅಂದರೆ ಇದು ಹಾಗೆ ಇಟ್ಕೊಂಡಿದೆ. ಹಿಂಗೆ ಅಳತೆ ಕಟ್ ಮಾಡಿಬಿಡೋಣ, ನೆಕ್ಸ್ಟ್ ಬೇಕಾದರೆ ಚೇಂಜ್ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿರೋದ್ರಿಂದ ಇವಾಗ ಇದೇ ಅಳತೆಗೆ ಕಟ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡ್ಬೋದು, ಈಸಿಯಾಗಿ ಮಾಡ್ಕೋಬೋದು. ಒಂದೇ ಸಲ 4-5 ಬ್ಲೌಸ್ 5 ಬ್ಲೌಸ್ ಆ ಥರ ಇದ್ದಾಗ ಈ ಥರ ಮಾಡ್ಕೊಳ್ಳಿ. ಒಂದು ಸಲ 2 ಬ್ಲೌಸ್ ಕಟ್ ಮಾಡ್ಕೊಳ್ಳಿ, ಇಲ್ಲ 3 ಬ್ಲೌಸ್ 5 ಬ್ಲೌಸ್ ಎಲ್ಲನೂ ಕಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಇಟ್ಕೊಂಡು ಇದೇನು ಮಾರ್ಕ್ ಇದೆ ಆ ಮಾರ್ಕ್ಗೆ ಇದು ಈ ಮೆಜರ್ಮೆಂಟ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು ಅಷ್ಟೇ, ಏನಿಲ್ಲ. ಈ ಬ್ಲೌಸ್ ಅಳತೆಗೆ ಕಟಿಂಗ್ ಮಾಡಿದ್ದೀವಲ್ಲ, ಈ ಅಳತೆಗೆ ಇದನ್ನು ಮೆಜರ್ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ಒಂದು ಪಿನ್ ಹಾಕೋಬೇಕು. ಯಾಕೆಂದರೆ ಜಾಸ್ತಿ ಪೀಸ್ಗಳಿದೆಯಲ್ಲ, ನಾವು ಕಟಿಂಗ್ ಮಾಡ್ಬೇಕಾದ್ರೆ ಒಂದು ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಇವತ್ತು ಜಾಸ್ತಿ ಕಟ್ ಮಾಡಿದಾಗ ಪಿನ್ ಹಾಕಲೇಬೇಕು ರೆಗ್ಯುಲರಾಗಿ. ಪಿನ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ, ಆ ಕಡೆ ಈ ಕಡೆ ಶೇಪು ಚೇಂಜ್ ಆಗುತ್ತೆ. ಒಂದೊಂದು ಪೀಸ್ದು ಒಂಚೂರು ಹೆಚ್ಚು ಕಮ್ಮಿ ಆದರೂ ಒಂದೊಂದು ಬ್ಲೌಸ್ದು ಸ್ವಲ್ಪ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಇದು ಮಾಡಬೇಕು. ಇವಾಗ ಏನಿಲ್ಲ, ಇದನ್ನು ಮಾಮೂಲಿ ಇದು ಏನು ಮಾರ್ಕ್ ಇರುತ್ತೆ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ ಅಷ್ಟೇ. ಒಂದೇ ಅಳತೆಗೆ 3 ಬ್ಲೌಸು. ಡಿಸೈನ್ ಮಾತ್ರ ಚೇಂಜ್ ಮಾಡ್ಕೋಬೇಕಷ್ಟೇ. ನೆಕ್ ಡಿಸೈನ್ ನಾವೇನು ಬೇರೆ ಬೇರೆ ಮಾಡ್ಕೊಂಡಿರ್ತೀವಲ್ಲ, ಆ ಡಿಸೈನ್ಸ್ನ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಮತ್ತೆ ಹಿಂಗೆ ತಿರುಗಿಸ್ಕೊಂಡು ಇದೇನು ಕಟಿಂಗ್ ಮಾಡಿದ್ದೀವಲ್ಲ ಅದೇ ಶೇಪ್ಗೆ ಕಟ್ ಮಾಡ್ಕೋಬೇಕು. ಅದೇ 3-4 ಇದ್ದಾಗ ಸ್ವಲ್ಪ ದಪ್ಪ ಇರುತ್ತೆ ಬಟ್ಟೆ, ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿಕೊಂಡು. ನಿಮ್ಗೆ ಏನಂದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾನು ಕೇಳ್ತಾನೆ ಇರ್ತೀನಿ, ನಾನು ವಿಡಿಯೋ ನೋಡ್ತಾನೆ ಇರ್ತೀರಾ, ಆದರೂ ಲೈಕ್ ಅಂತೂ ಇರೋದೇ ಇಲ್ಲ. ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್, ನಿಲ್ಲಿಸೇ ಬಿಡಬೇಕು ಅನ್ನೋಷ್ಟು ಬೇಜಾರಾಗುತ್ತೆ. ನೋಡ್ತಾ ಇರೋರಿಗೆ ಹೇಳ್ತಾ ಇರೋದು, ಇವಾಗ ನೋಡದೇ ಇದ್ದವ್ರಿಗೆ ಹೇಳೋಕ್ಕಾಗಲ್ಲ. ಇವಾಗ ನೋಡ್ತಾ ಇರ್ತೀರಾ, ಅಟ್ಲೀಸ್ಟ್ ಒಂದು ಲೈಕ್ ಕೊಡಿ. ನೀವು ಕಮೆಂಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂತನಾದರೂ ಕಮೆಂಟ್ ಮಾಡಿ. ಅವಾಗ ಏನು ಚೆನ್ನಾಗಿಲ್ಲ ಏನು ಅಂತ ಬೇಕಾದರೆ ನಾನು ಸರಿ ಮಾಡ್ಕೋಬೋದು. ನಾವು ಏನು ಸರಿ ಬರ್ತಾ ಇಲ್ಲ ನಮ್ಮ ವೀಡಿಯೋದಲ್ಲಿ ಅಂತ ತಿಳ್ಕೊಬೋದು. ನೀವೇನು ಹೇಳಿಲ್ಲ ಅಂದರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ ಹೇಳಿ, ಅದೊಂದು ಹೇಳ್ಕೊತೀನಿ ಅಷ್ಟೇ. ಮತ್ತೆ ನೋಡಿ, ಈ ರೀತಿ ತಿರುಗಿಸ್ಕೋಬೇಕು. ಇದು ಓಪನ್ ಇರೋದು ಇವಾಗ ನಮ್ಮ ಕಡೆ ಮಾಡ್ಕೋಬೇಕು. ಇವಾಗ ಮತ್ತೆ ಫ್ರಂಟದು ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಫ್ರಂಟದು ಅಷ್ಟೇ ನೋಡಿ. ಫ್ರಂಟದು ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ, ಇಲ್ಲಾಂದ್ರೆ ಮತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ ಪೀಸ್ನ. ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡು ಇದಕ್ಕೂ ಪಿನ್ ಹಾಕೋಬೇಕು. ಈ ಥರ 3 ಪೀಸ್ ಕಟ್ ಮಾಡಿದಾಗ ನೀವು ಯಾವಾಗಲೇ ಅದನ್ನು ಪಿನ್ ಹಾಕ್ಕೊಳ್ಳೇಬೇಕು. ಪಿನ್ ಹಾಕಲಿಲ್ಲ ಅಂದರೆ ಗುಂಡು ಪಿನ್ನು ಆಗೋದೇ ಇಲ್ಲ, ಸರಿಯಾಗಿ ಬಿಡುತ್ತೆ ಆ ಕಡೆ ಈ ಕಡೆಗೆ. ನೋಡಿ, ಈ ರೀತಿ ಹಾಕ್ಕೊಂಡು ಸ್ಲೀವ್ಸ್ಗಳು ಸ್ವಲ್ಪ ಬೇರೆ ಬೇರೆ ಡಿಸೈನ್ ಹೊಲಿಬೇಕು. ಅದಕ್ಕೋಸ್ಕರ ನಾನು ಸ್ಲೀವ್ಸ್ ಕಟ್ಟಿಂಗ್ದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. 3 ಬೇರೆ ಬೇರೆ ಡಿಸೈನ್ನೇ ಕಟ್ ಮಾಡಬೇಕು. ಹಂಗಾಗಿ ಒಂದನ್ನು ಏನು ಡಿಸೈನ್ ಹೇಳಿದ್ದಾರೆ ಒಂದು ಬಿಡ್ತೀನಿ, ನೋಡೋಣ. ಇದೊಂದು ಬಿಟ್ಟು ಕಟ್ ಮಾಡ್ಕೊತೀನಿ. ಮುಂದೆ ಸ್ವಲ್ಪ ಕ್ರಾಸ್ ಆಗಿ ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ಒಂದು ಪೀಸ್ ಬಿಟ್ಟಿದ್ದೀನಿ. ನೋಡೋಣ. ಇದು ಬಂದ್ಬಿಟ್ಟು ಆ ಥರ ಅಂದರೆ ಬಾಕ್ಸ್ ಟೈಪಲ್ಲಿ ಬೇಕು ಅಂತ ಹೇಳಿದ್ದಾರೆ. ಈ ರೀತಿ ಬಾಕ್ಸ್ ಟೈಪಲ್ಲಿ ಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊತೀನಿ ಅಷ್ಟೇ. ಏನೋ ಅವ್ರಿಗೆ ಈ ಥರ ಇಷ್ಟ ಆಗಿದೆಯಂತೆ, ಆದರೂ ಹಾಕೊಂಡು ನೋಡ್ತೀನಿ. ಫಿನಿಶಿಂಗ್ ಆಗಿ ಇದ್ದರೆ ನೆಕ್ಸ್ಟ್ ಹೊಲ್ಸ್ಕೊತೀನಿ. ಒಂದು ಹೊಲ್ಕೊಡಿ ಅಂತ ಹೇಳಿದ್ದಾರೆ, ಒಂದಕ್ಕೆ ಮಾತ್ರ ಆ ಥರ ಇಟ್ಟಿದ್ದೀನಿ ವಿ ಶೇಪಲ್ಲಿ. ಆಯಿತು. ಮತ್ತೆ
ಇದನ್ನು ತಿರುಗಿಸ್ಕೊಳ್ಳೋಣ. ಮತ್ತು ಇದನ್ನು ಈ ಥರ ಒಂದೇ ಸಾರಿಗೆ ಜಾಸ್ತಿ ಬ್ಲೌಸ್ಗಳನ್ನ ಈ ರೀತಿ ಕಟ್ ಮಾಡ್ಕೋಬೋದು ನೋಡಿ. ಇದು ಮಾರ್ಕಿಂಗ್ ಹೋಗ್ಬಿಟ್ಟಿದೆ, ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಇದೆಲ್ಲ ನಮಗೆ ಅಂದರೆ ಡೈಲಿ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ನಮ್ಮ ಕಣ್ಣಾಳ್ತಲೇ ಒಂದು ಅಳತೆ ಸಿಗುತ್ತೆ. ಅದಕ್ಕೆ ಇಷ್ಟೇ ಮಾಡ್ಕೋಬೇಕು ಅಷ್ಟೇ ಮಾಡ್ಕೋಬೇಕು ಅಂತ ಅನಿಸಲ್ಲ. ಫಸ್ಟ್ ಮಾಡೋರಿಗೆ ಒಂದು ಅಳತೆ ಸಿಗುತ್ತೆ. ಫಸ್ಟ್ ಮಾಡೋರಿಗೆ ನಾವು ಇವಾಗ ಸುಮಾರು ವರ್ಷದಿಂದ ಹೊಲಿತಾ ಇರೋದ್ರಿಂದ ನಮ್ಮ ಕಣ್ಣಳ್ತೆಲ್ಲ ಗೊತ್ತಾಗ್ಬಿಡುತ್ತೆ ಇಷ್ಟಿಷ್ಟಕ್ಕಿಟ್ಟರೆ. ಇದೇನಕ್ಕಪ್ಪ ಅಂದರೆ ನಾನು ಎಲ್ಲ ಬ್ಲೌಸ್ಗೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಈ ರೀತಿ ಗುಂಪಿನಲ್ಲಿಟ್ಟರೆ ವೀಲರಲ್ಲೂ ಮಾಡ್ಕೋಬೋದು. ವೀಲರು ಅಂಗಡಿಲಿದೆ, ಹಾಗಾಗಿ ನಾನು ಈ ಥರ ಸೂಜಿಲೇ ಜಾಸ್ತಿ ಮಾಡೋದು. ಸುಮ್ಮನೆ ಒಂದು ಓಲ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಈ ರೀತಿ ರೆಡಿ ಆಯಿತು. ಇದು ಬ್ಯಾಕು, ಇದು ಫ್ರಂಟು. ಈ ರೀತಿ ಇದೆ. ಇದು ಒಂದು ಬೇಕಾಗಿಲ್ಲ, ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮಾಡಿರಲಿಲ್ಲ, ಇವಾಗ ಮಾಡ್ಕೊತಾ ಇದ್ದೀನಿ. ರೆಡಿ ಆಯಿತು. ಇದು ಸ್ಲೀವ್ಸು ಎರಡಾಗೆ ಬೇರೆ ಬೇರೆ ಡಿಸೈನ್ ಐತೆ. ಅದು ಡಿಸೈನ್ದು ವೀಡಿಯೋ ಬೇರೆ ಮಾಡ್ತೀನಿ, ಅದು ಒಟ್ಟಿಗೆ ಮಾಡೋಕ್ಕಾಗಲ್ಲ, ಸಪ್ರೇಟಾಗಿ ಮಾಡ್ತೀನಿ. ಇದಕ್ಕೆ ಈ ಥರ ಡಿಸೈನ್ ಬಂದರೆ ಮತ್ತು ಇದಕ್ಕೆ ಬೇರೆ ಏನಾದರೂ ಡಿಸೈನ್ ಮಾಡಬೇಕು. ಇದಕ್ಕೆ ಮಾತ್ರ ರೆಡಿ ಇದೆ ಡಿಸೈನು. ಇದಕ್ಕೆ ರೆಡಿ ಇದೆ ಡಿಸೈನು. ಇವೆರಡಕ್ಕೂ ಬೇರೆಯೇ ಚಾಯ್ಸ್ ಮಾಡಬೇಕು, ನೋಡಬೇಕು ಯಾವುದಾದ್ರೂ ಬೇರೆ ಚಾಯ್ಸ್ ಮಾಡಬೇಕು. ಅದು ಸ್ಟಿಚಿಂಗ್ ಆದಮೇಲೆ ಎಲ್ಲ ಬ್ಲೌಸ್ ಒಟ್ಟಿಗೆ ತೋರಿಸ್ತೀನಿ. 4 ಡಿಸೈನ್ ಹೊಲಿಬೇಕು. ಡಿಸೈನ್ ಹೊಲಿಬೇಕಾದ್ರೆ ಸ್ಲೀವ್ಸು ಎಲ್ಲ ಡಿಸೈನ್ ಎಲ್ಲ ರೆಡಿ ಆದ ಫ್ರೆಂಡ್ಸ್. ಇದು ಸ್ಲೀವ್ಸ್ ಉದ್ದ ಬಂದ್ಬಿಟ್ಟು 8 ಇಂಚ್ ಬೇಕು ಅಂದಿದ್ದಾರೆ. 8 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಬಾರ್ಡರ್ ಬರುತ್ತೆ, ಇಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಡಿಸೈನ್ ಏನಾದರೂ ಮಾಡಬೇಕು, ನೋಡೋಣ. ಫ್ರೆಂಡ್ಸ್ ಇವಾಗ ನೋಡಿ, ಇದು ಬಂದ್ಬಿಟ್ಟು 7 ಕಾಲಿದೆ, ಇದು ಬಂದ್ಬಿಟ್ಟು 4 ಮುಕ್ಕಾಲಿದೆ. ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಮಾಡೋ ಈ ಥರ ಬರಬೇಕು. ಸ್ಟಿಚ್ಚು ಹಿಂಗೆ ಸ್ಟ್ರೈಟ್ ಬಂದರೆ ಲೂಸ್ ಬಂದ್ಬಿಡುತ್ತೆ. ಸ್ವಲ್ಪ ಹಿಂಗೆ ಕ್ರಾಸಾಗಿ ಬಂದರೆ ನೀಟಾಗಿ ಕುತ್ಕೊಳ್ಳುತ್ತೆ, ಲೂಸ್ ಬರೋಲ್ಲ. ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ. ಅದು ಸ್ಟಿಚಿಂಗಲ್ಲಿ ನಾವು ನೋಡಿಕೊಂಡು ಮಾಡಬೇಕಾಗುತ್ತೆ. ಮತ್ತು ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತು ಇಲ್ಲಿ 2 ಇಂಚಿಗೆ ಮಾಡಿಕೊಂಡು ಮತ್ತು ಇದನ್ನು ಸೆಟ್ ತೆಗೆಯೋದು. ಇವಾಗ ನೀವು ಒಂದ್ಸಲ ಅಳತೆ ನೋಡ್ಕೊತೀನಿ ಅಂದರೆ ನೀವೇನು ಕಟಿಂಗ್ ಮಾಡಿರ್ತೀರಲ್ಲ ಅದರಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚಿಂಗ್ ಅರ್ಧ ಇಂಚ್ ಬಿಟ್ಟು ನೀವು ಮಿಕ್ಕಿದ್ದನ್ನು ಈ ರೀತಿ ಇಟ್ಕೊಂಡ್ರೆ ನೀವು ಕರೆಕ್ಟಾಗಿ ಅಳತೆ ಸಿಗುತ್ತೆ ನೋಡಿ. ಈ ರೀತಿ ಬರುತ್ತೆ. ಇದು ಕಟ್ ಮಾಡ್ಕೊಳ್ಳೋಣ. ಹಾಕೋಬೇಕು. ಇದಾಗ್ತಲ್ಲ, ಇದಕ್ಕೆ ಈ ಸ್ಲೀವ್ಸ್ಗೆ ಹೆಂಗಪ್ಪ ಡಿಸೈನ್ ಅಂದರೆ ಇಲ್ಲಿ ಕೆಳಗಡೆ ಬಾರ್ಡರ್ ಬರುತ್ತೆ ನೋಡಿ. ಇಷ್ಟಕ್ಕೆ ರೀತಿ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೇಕು. ಇದಕ್ಕೆ ನಾನು ಸೀರೆದು ಇಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ಆದರೆ ಆಲ್ರೆಡಿ ಸೀರೆ ಈ ಥರ ಇದೆ. ಈ ಥರ ಇರೋದ್ರಿಂದ ನಾನೇನಪ್ಪ ಮಾಡ್ತೀನಿ ಅಂದರೆ ಈ ಥರ ಕೊಡ್ತೀನಿ ಡಿಸೈನ್ನ. ಅವಾಗೇನಾಗುತ್ತೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಈಗ ಜಾಯಿಂಟ್ ಮಾಡಿ ಈ ಥರ ಕೊಟ್ಟರೆ ಒಂಥರ ಈ ಥರ ಗಿರ್ ಥರ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಈ ಸ್ಲೀವ್ಸ್ಗೆ ಇದು ಅಡ್ಜಸ್ಟ್ ಮಾಡಿ ಆ ಥರ ಮಾಡ್ಕೊತೀನಿ. ಇದು ಅಡ್ಜಸ್ಟ್ ಮಾಡಿ ಆಮೇಲೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಆ್ಯಕ್ಚುಲಿ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಿದೆ. ಇದು ಪ್ಲೇನ್ ಪೀಸ್ ಬೇಕು ಆ ಥರ ಮಾಡೋದಕ್ಕೆ. ಆದರೆ ಪ್ಲೇನ್ ಪೀಸ್ ಎಕ್ಸ್ಟ್ರಾ ತರಬೇಕಾಗುತ್ತೆ. ಆದರೆ ಇದೇ ಡಿಸೈನ್ ಆಗಿದೆಯಲ್ಲ ಸೀರೆದು, ಇದನ್ನೇ ಕೊಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದರದ್ದು ಈ ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರದ್ದು ಇವಾಗ ಇದೇ ಅಳತೆಗೆ ಅವನು ಕಟ್ ಮಾಡ್ಕೋಬೇಕು. ಇನ್ನೂ ಬೇರೆ ಪೀಸ್ ಇರುತ್ತಲ್ಲ, ಇನ್ನೂ 3 ಪೀಸ್ ಇದೆ, ಅದನ್ನು ಇದೇ ಅಳತೆಗೆ ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ಎಲ್ಲನೂ ಅಷ್ಟೇ ಇದೇ ಅಳತೆ ಕಟ್ ಮಾಡಿಕೊಂಡು ನೋಡಿ. ಈಗ ಇನ್ನೊಂದು ಪೀಸ್ ತೊಗೊಂಡಿದ್ದೀನಿ, ಇದು ಸಾಲಲ್ಲ, ಇದು ಸಪ್ರೇಟಾಗಿ ತೊಗೊಂಡಿದ್ದೀನಿ ನೋಡಿ. ಇವಾಗ ಇದು 3 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. 3 ಪೀಸ್ ಇದೆ. ಇವಾಗ ಇದ್ರೆ ಅಳತೆಗೆ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಡಿಸೈನ್ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಫಸ್ಟ್ಗೆ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ.
ಮಾರ್ಕ್ ಮಾಡಿಕೊಂಡ್ರೆ ನಮಗೊಂದು ಗುರ್ತು ಸಿಗುತ್ತೆ ಅಂತ. ಇವಾಗ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಡಿಸೈನ್ ಬೇಕಾದರೆ ಏನು ಡಿಸೈನ್ ಮಾಡೋದು ನೋಡೋಣ. ಅದೇನು ಡಿಸೈನ್ ಮಾಡೋಕ್ಕಾಗುತ್ತೆ ಆಮೇಲೆ ನೋಡಿಕೊಂಡು ಮಾಡೋದ. ಗುಂಡ್ಪಿನ್ನು ಎಲ್ಲದಕ್ಕೂ ಚುಚ್ಚಿ ಖಾಲಿನೇ ಆಗ್ಬಿಟ್ಟೈತೆ. ಇದು ಯಾಕೆ ಗುಂಡ್ಪಿನ್ ಏನಕ್ಕೆ 3-4 ಪೀಸ್ ಕಟ್ ಮಾಡ್ತೀವಲ್ಲ, ಗುಂಡ್ಪಿನ್ ಬೇಕೇ ಬೇಕು. ಇಲ್ಲ ಅಂದರೆ ಆಗೋದಿಲ್ಲ, ಆ ಕಡೆ ಈ ಕಡೆ ಸರಿಯಾಗಿ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಗುಂಡ್ಪಿನ ಬೇಕೇ ಬೇಕು. ಈ ಕಡೆ ಒಂದು ಈ ಕಡೆ ಒಂದು ಹಾಕೋತೀನಿ ಸಾಕು. ಇವಾಗ ಇದನ್ನ ಕಟ್ ಮಾಡ್ಕೊತೀನಿ. ಫ್ರೀ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಒಬ್ಬರಾದರೂ ಕಮೆಂಟ್ ಮಾಡಿ ಸಿಸ್ಟರ್ ಎಲ್ಲ ಮಾಡಿ ಅಕ್ಕ ಅಂತ ಹೇಳಿದ್ರೆ ನನಗೂ ಒಂದು ಹುಮ್ಮಸ್ಸು ಬರುತ್ತೆ, ಮಾಡ್ಬೋದು. ಅಂದರೆ ಯಾರೂ ಕೇಳಲ್ಲ, ಹಾಗಾಗಿ ಅದು ನನಗೆ ಇಂಟ್ರೆಸ್ಟೇ ಬರ್ತಾಯಿಲ್ಲ. ಮಾಡಬೇಕು ಅಂತ ಆಸೆ ಇದೆ. ಯಾರಾದರೂ ಒಬ್ಬರಾದರೂ ನನಗೆ ಕಮೆಂಟ್ ಮಾಡಿದ್ರೆ ಮಾಡಿ ಫ್ರೀ ಕ್ಲಾಸ್ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂದರೆ ಮಾಡ್ಬೋದು. ಒಬ್ಬರು ಕಮೆಂಟ್ ಮಾಡಲ್ಲ, ಎಲ್ಲ ನೋಡ್ತಾರೆ. ನಾವು ಎಷ್ಟು ಸಲ ಹೇಳ್ತಾನೆ ಇರ್ತೀನಿ. ಒಬ್ಬರಾದರೂ ಒಂದು ಮಾಡಿ ಅಕ್ಕ ನಾವು ಜಾಯಿನ್ ಆಗ್ತೀವಿ ಅಂತ ಒಂದು ವಿಡಿಯೋ ನೋಡ್ತೀವಿ ಅಂತ ಒಂದೇ ಒಂದು ಕಮೆಂಟು ಇಲ್ಲ ಏನಾದರೂ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ. ಅವಾಗ ನಮಗೂ ಮಾಡೋಕ್ಕೊಂಥರ ಹುಮ್ಮಸ್ಸು ಬರುತ್ತೆ. ಅಯ್ಯೋ ನನ್ನ ವಿಡಿಯೋ ಒಬ್ರು ನೋಡೋಕೆ ಇಷ್ಟಪಡ್ತಾರಲ್ಲಪ್ಪ, ನಮ್ಮಿಂದ ಒಬ್ರು ಕಲಿಯೋಕೆ ಇಷ್ಟಪಡ್ತಾರಲ್ಲ ಅಂತ. ಹಾಗಾಗಿ ಅದ್ರ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಒಂಥರ ಬೇಜಾರಿಗೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಈಗೇನಾದರೂ ವಿಡಿಯೋ ನೋಡ್ತಿರೋರು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದೇ ಒಂದು ಕಮೆಂಟ್ ಮಾಡಿ ಅಂತ ನಾನು ವಿಡಿಯೋ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫ್ರೀ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದರೆ ವೀಡಿಯೋಗಳನ್ನೇ ಹಾಕ್ತೀನಿ ಫ್ರೀಯಾಗಿ ನಿಮಗೆ. ಸ್ಟಾರ್ಟಿಂಗಿಂದನೂ ಈ ರೀತಿ ಬಂತು. ಇವಾಗ ನಾನು ಹೇಳ್ದಾಗೆ ಇದಕ್ಕೊಂದು ಡಿಸೈನ್ ರೆಡಿ ಆಗಿತ್ತೆ ಫಸ್ಟಿಗೆ. ಇವಾಗ ಇದಕ್ಕೆ ಪಿಂಕಿಗೆ ಬಂದುಬಿಟ್ಟು ನಾನು ಬೇರೆ ಒಂದು ಬಾರ್ಡರ್ ಇಟ್ಟು ಆ ಡಿಸೈನ್ ಮಾಡಬೇಕು ಅಂತಿದ್ದೀನಿ. ಅದರಲ್ಲಿ ಇದು ಫ್ರಿಲ್ ಡಿಸೈನ್ ಬರೋ ಥರ ಮಾಡೋಣ ಅಂತ. ಬಟ್ಟೆ ಸಾಕಾದರೆ ಜಾಸ್ತಿ ಬೇಕು ಸ್ಲೀವ್ಗೆ ನೆಕ್ಗೆಲ್ಲ ಮಾಡೋಕ್ಕೆ. ನೋಡೋಣ ಬಟ್ಟೆ ಎಷ್ಟಾಗುತ್ತೆ ನೋಡಬೇಕು. ಇದೊಂದು ಇಲ್ಲಿ ಫ್ರಿಲ್ ಡಿಸೈನ್ ಬರುತ್ತೆ, ಬಾರ್ಡರ್ ಬರುತ್ತೆ. ಬಾರ್ಡರ್ ಮೇಲೆ ಇಲ್ಲಿ ಫ್ರಿಲ್ ಡಿಸೈನ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಫ್ರಿಲ್ ಡಿಸೈನ್ ಬರುತ್ತೆ. ಇದಕ್ಕೆ ಬಂದುಬಿಟ್ಟು ಇದಕ್ಕೇನು ಡಿಸೈನ್ ಅಂದರೆ ಈ ಥರ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಕ್ಯಾನ್ವಸಲ್ಲಿ ಕಟ್ ಮಾಡ್ಕೋಬೇಕು. ಅದೇ ಈ ಥರ ಕರ್ವ್ ಡಿಸೈನಲ್ಲಿ ಬರುತ್ತಲ್ಲ ಫ್ರೆಂಡ್ಸ್, ಅದು ಇದು. ಇಲ್ಲಿ ಬಂದು ಇಲ್ಲಿ ತಿರ್ಗಾ ಒಂದು ಟ್ಯಾಗ್ ಇಡಬೇಕು ಈ ಥರ. ಅಂದರೆ ದಾರನ ಚಿಕ್ಕದಾಗಿ ಸ್ಟಿಚ್ ಮಾಡಿ ಈ ಥರ ದಾರ ಇಡಬೇಕು ಇದೊಂದು. ಮತ್ತೆ ಇಲ್ಲಿ ಬಂದುಬಿಟ್ಟು ಈ ಥರ ದಾರನೇ ಈ ಥರ ಮಾಡಿ ಇಲ್ಲೊಂದೊಂದು ಮಣಿ ಸ್ಟಿಚ್ ಮಾಡಬೇಕು. ಈ ಥರ ಬರುತ್ತೆ. ಇದಂತೂ ತುಂಬ ಚೆನ್ನಾಗಿದೆ ಡಿಸೈನ್ ಫ್ರೆಂಡ್ಸ್. ಆಲ್ರೆಡಿ ಒಂದು ಹೊಲ್ದಿದ್ದೀನಿ, ಅದು ಒಂದೇ ಕಲರಲ್ಲಿತ್ತು. ಇದು ಕಲರ್ ಕಾಂಬಿನೇಷನಲ್ಲಿ ಮಾಡ್ತಾ ಇದ್ದೀನಿ. ನೋಡೋಣ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ. ಸೀರೆ ಬೇರೆ ಕಲರ್ ಇದೆ, ಇಲ್ಲೊಂದು ಮಣಿ ಬರುತ್ತೆ. ಈ ಥರ ಹೊಲಿದ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್. ನೆಕ್ಕು ಇದೇ ರೀತಿನೇ ಸೆಲೆಕ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಡಿಸೈನು, ಮಿಸ್ ಮಾಡ್ಕೋಬೇಡಿ ಡಿಸೈನ್ನ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಹೇಳಿದ್ನ. ಇದಕ್ಕೆ ಯಾವ ಡಿಸೈನು? ಇದಕ್ಕೂ ಫುಲ್ ಡಿಸೈನೇ. ಯಾವುದು ಇಲ್ಲೇ ಬರ್ಕೊಂಡಿದ್ದೀನಿ. ಇದಕ್ಕೂ ಫ್ರಿಲ್ ಡಿಸೈನೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸ್ಟಿಚ್ಚಿಂಗಲ್ಲಿ ತೋರಿಸ್ತೀನಿ. ಒಂಥರ ಫ್ಲವರ್ ಥರ ಬರುತ್ತೆ. ಅದಕ್ಕೂ ಫ್ರಿಲ್ಲೇ, ಇದಕ್ಕೂ ಫ್ರಿಲ್ ಇಟ್ಬಿಟ್ಟು ಅದು ಮಣಿ ಸ್ಟಿಚ್ ಮಾಡೋವಂಥದ್ದು. ಅದನ್ನು ಬೇಕಾದರೆ ನಾನು ಅದೇ ವೀಡಿಯೋದಲ್ಲೇ ನೋಡಬೇಕು, ಹಿಂಗೆ ಹೇಳೋಕ್ಕಾಗೋದಿಲ್ಲ. ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ 4 ಪೀಸನ್ನು. ಇವಾಗ ಇದನ್ನು ಹೇಗೆ ಸ್ಟಿಚ್ ಮಾಡೋದು ನೋಡೋಣ. ಇನ್ನು ಪೀಸೆಲ್ಲ ಕಟ್ ಮಾಡಿಕೊಂಡು ಒಂದೊಂದೇ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಒಂದೊಂದು ಡಿಸೈನ್ ಹೇಗೆ ಬರುತ್ತೆ ಅಂತ. ಒಟ್ಟಿಗೆ 4 ಬ್ಲೌಸ್ನು ತೋರಿಸ್ತೀನಿ ನಾನು, ಡಿಸೈನ್ ಹೇಗೆ ಬಂತು ಹೇಗೆ ಅಂತ. ಫ್ರೆಂಡ್ಸ್ ಇವಾಗ ಕಟ್ಟಿಂಗ್ ಮುಗಿದಿದೆ. ನೆಕ್ಸ್ಟು ಬಟ್ಟೆ ಎಲ್ಲ ಕಟ್ ಮಾಡ್ಕೋಬೇಕು. ನಿಮ್ಗೇನಾದರೂ ಈ ಕಟ್ಟಿಂಗ್ದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ನಾನು ಹೇಳ್ದಾಗೆ. ಇಲ್ಲ ನೀವು ಮಾಡೋದು ನಮ್ಗೆ ಇಷ್ಟನೇ ಆಗ್ತಾಯಿಲ್ಲ ಅನ್ನೋರಾದರೆ ಒಂದು ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಮಾಡಿ, ನಮ್ಗೆ ಅದು ಖುಷಿನೇ. ಅಟ್ಲೀಸ್ಟ್ ನಮ್ಮ ವೀಡಿಯೋ ಚೆನ್ನಾಗಿಲ್ವಾ, ಏನು ಮಿಸ್ಟೇಕ್ ಇದೆ ಅಂತನಾದರೂ ನೋಡ್ಕೋತೀವಿ. ಆಯಿತಾ ಫ್ರೆಂಡ್ಸ್? ನೋಡಿ ಈ ಥರ ಕಟ್ಟಿಂಗ್ ಆಗಿದೆ. ಒಂದೇ ಸಲ 4 ಪೀಸ್ನು ಕಟ್ ಮಾಡಿದ್ದೀನಿ. ಇವಾಗ ಇದು ಹೇಗೆ ಸ್ಟಿಚ್ ಮಾಡೋದು ಕಟ್ಟಿಂಗ್ ಮಾಡಿಕೊಂಡು ಅಂತ ನೋಡೋಣ.